ಬಾಳೆಕುಂದ್ರಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆ, ಸಂಘಟನಾ ಕೌಶಲ್ಯ ಹಾಗೂ ವಿವಿಧ ಆಹಾರ ಸಂಸ್ಕೃತಿಗಳ ಬಗ್ಗೆ ಜ್ಞಾನವನ್ನು ಉತ್ತೇಜಿಸುವ ಉದ್ದೇಶದಿಂದಾಗಿ ದಿನಾಂಕ 27/12/2025 ಶನಿವಾರ ವಿಜೃಂಭಣೆಯ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಶಾಲಾ ಆವರಣವು ಬಣ್ಣ ಬಣ್ಣದ ಅಲಂಕಾರಗಳು, ರುಚಿಕರವಾದ ಪರಿಮಳಗಳು ಹಾಗೂ ವಿದ್ಯಾರ್ಥಿಗಳ ಉತ್ಸಾಹದಿಂದ ಕಂಗೊಳಿಸಿತು. ಈ ಮೇಳದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ತಾವೇ ಸಿದ್ಧಪಡಿಸಿದ 20ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಭಾರತದ ವಿವಿಧ ರಾಜ್ಯಗಳ ಖಾದ್ಯಗಳನ್ನು ಪ್ರದರ್ಶಿಸಿದ್ರು. ಮಸಾಲೆ ದೋಸೆ, ಪಾನಿಪುರಿ, ಚಾಟ್, ಕೇಕ್, ಪಾಯಸ, ಸಲಾಡ್ ಸೇರಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಖಾದ್ಯಗಳು ಭೇಟಿ ನೀಡಿದವರನ್ನ ಆಕರ್ಷಿಸಿದವು. ಈ ಆಹಾರ ಮೇಳವು ಕೇವಲ ಆಹಾರ ಪ್ರದರ್ಶನಕ್ಕೆ ಸೀಮಿತವಾಗದೆ ವಿದ್ಯಾರ್ಥಿಗಳು ಮಳಿಗೆ ಸ್ಥಾಪನೆ, ಬೆಲೆ ನಿಗದಿ, ಗ್ರಾಹಕರನ್ನ ಆಕರ್ಷಿಸುವುದು ಹಾಗೂ ಹಣಕಾಸು ನಿರ್ವಹಣೆ ಮಾಡುವ ಮೂಲಕ ಉದ್ಯಮಶೀಲತೆಯ ಪ್ರಾಯೋಗಿಕ ಪಾಠವನ್ನ ಕಲಿತಿದ್ದಾರೆ. ತಮ್ಮ ನೆಚ್ಚಿನ ಶಿಕ್ಷಕರು ಹಾಗೂ ಪೋಷಕರು ಗ್ರಾಹಕರಾಗಿ ಬಂದಿದ್ದರಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಸ್ಡಿಎಂಸಿ ಅಧ್ಯಕ್ಷರು ಆಹಾರ ಮೇಳವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳ ಸೃಜನಶೀಲತೆ, ಶ್ರಮ ಹಾಗೂ ಆತ್ಮವಿಶ್ವಾಸವನ್ನು ಶ್ಲಾಘಿಸಿದ್ದಾರೆ. 27/12/2025 ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಕುಂದ್ರಿ ಬಿಕೆ ನಮ್ಮ ಶಾಲೆಯಲ್ಲಿ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಎಲ್ಲ ಮಕ್ಕಳು ಇದರಲ್ಲಿ ಖುಷಿಯಿಂದ, ಉತ್ಸುಕತೆಯಿಂದ ಭಾಗವಹಿಸಿದ್ರು. ಆಹಾರ ಪದಾರ್ಥಗಳನ್ನು ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಂದಿದ್ರು. ಅದೇ ರೀತಿ ರುಚಿ ಮತ್ತು ಶುಚಿಯಾಗಿ ಆಹಾರ ಪದಾರ್ಥಗಳನ್ನು ತಯಾರಿಸಿಕೊಂಡು ಬಂದಿದ್ರು. ಎಲ್ಲ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಹಾಗೂ ವಿವಿಧ ಆಹಾರ ಪದಾರ್ಥಗಳ ಒಂದು ಟೇಸ್ಟ್ ಅಂದರೆ ರುಚಿ ತಿಳ್ಕೊಳ್ಳಿಕ್ಕೆ ಈ ಒಂದು ಮನೆಯಲ್ಲಿ ಒಂಥರ ಮಾಡ್ತಾರೆ, ಒಂದು ಮನೆಯಲ್ಲಿ ಒಂಥರ ಮಾಡ್ತಾರೆ. ಅದಕ್ಕಾಗಿ ಎಲ್ಲ ಮಕ್ಕಳಿಗೂ ವಿವಿಧ ರೀತಿಯ ರುಚಿಯನ್ನು ಸವಿಯಲು ಇದೊಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆ ಹಾಗೂ SDMC ಅವರು ಎಲ್ಲರೂ ಇದರಲ್ಲಿ ಉತ್ಸುಕತೆಯಿಂದ ಭಾಗವಹಿಸಿ ನಮ್ಮ ಶಾಲೆಯ ಮುದ್ದು ಮಕ್ಕಳು ಅತಿ ವಿಜೃಂಭಣೆಯಿಂದ ಕುಣಿದಾಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಮಕ್ಕಳಿಗೂ ಈ ಒಂದು ಆಹಾರ ಮೇಳ ಬಹಳ ಖುಷಿ ಕೊಟ್ಟದಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಉರ್ದು ಶಾಲೆಗಳ ಎಲ್ಲ ಕಡೆಗೂ ನಡೀತಾವ. ಇದೇ ರೀತಿ ಕನ್ನಡ ಶಾಲೆಗಳಲ್ಲೂ ಏನು ಮಾಡ್ತಾರೆ, ಸಂತೆಯನ್ನು ನಿರ್ಮಾಣ ಮಾಡ್ತಾರೆ. ಆಹಾರ ಪದಾರ್ಥಗಳ, ತರಕಾರಿಗಳ ಸಂತೆಗಳನ್ನು ಏರ್ಪಾಡು ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಇದೊಂದು ಆಹಾರ ಮೇಳ ಮತ್ತು TLM ಮೇಳ ಮತ್ತು ರಂಗೋಲಿ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಸ್ಪರ್ಧೆ, ಆಶುಭಾಷಣ, ಕಥೆ ಹೇಳುವುದು, ಸಂಗೀತ, ನೃತ್ಯ, ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಅದೇ ರೀತಿ ಮಕ್ಕಳು ಸಹಿತ ಅದರಲ್ಲಿ ಉತ್ಸುಕತೆಯಿಂದ ಭಾಗವಹಿಸಿ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಮೊದಲಿನಕ್ಕಿಂತ ಈಗ ಇರುವಂಥ ಪ್ರಧಾನ ಗುರುಮಾತೆಯರು ಅತಿ ಉತ್ಸುಕತೆಯಿಂದ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. आज 27/12/2025 बरोज शनिचर का दिन है, तो हमारा फूड फेस्टिवल का प्रोग्राम आज रखा गया था. इस हफ्ते हम बहुत सारे प्रोग्राम रखे हुए थे, जैसा राइटिंग कंपटीशन, रंगोली कंपटीशन, मेहंदी कंपटीशन. उसी तरह ये फूड फेस्टिवल का भी प्रोग्राम रखे थे. जश्न जायका, बच्चों की ख्वाहिश थी कि जश्न जायका रखा जाए, तो उनके खुशी के मुताबिक आज ये प्रोग्राम रखा गया. बच्चे बहुत बड़ी खुशी के साथ, मुसरत के साथ इसमें हिस्सा लिए. अलग अलग चीज़ें बनाकर लेकर आए और आज उनका जो, मैं उनके चेहरों के ऊपर जो मुस्कुराहट, जो खुशी देखी, सच में मुझे बड़ा अच्छा लगा कि बच्चे इस प्रोग्राम से बहुत खुश हैं. मैं बच्चों का और उनके पेरेंट्स का भी शुक्रिया करती हूं. इस प्रोग्राम में बढ़ चढ़ कर हिस्सा लेने का मौका दिया और बच्चे भी इसमें बढ़ चढ़ कर हिस्सा लिए. आइंदा ऐसे आने वाले प्रोग्रामों में वो हिस्सा ले, ऐसे उम्मीद करते हुए, और मेरे टीचर्स जो भी यहाँ पर बैठे हुए हैं, जितने भी मेरे टीचर्स हैं, इस प्रोग्राम में जितने भी हुए प्रोग्राम में मेरा साथ दे रहे हैं, उनका भी शुक्रिया अदा करते हुए जो भी है वो
में बढ़-चढ़ कर हिस्सा ले रहे हैं, हमें इजाजत भी दे रहे हैं करने की, तो उनका भी मैं शुक्रिया अदा करती हूँ। ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.